ಅಮ್ಮ, ಅಪ್ಪ, ಅಮ್ಮ, ಎಲ್ಲೋದ್ರಿ ಇವರು? ಕೊನೆಗೂ ಎಜ್ಜಿನ ಸಾಯಿಸ್ಬಿಟ್ನಲ್ಲ ಇಂಜೆಕ್ಷನ್ ಕೊಟ್ಬಿಟ್ಟು. ಬೇಕಿತ್ತ ಇಂಜೆಕ್ಷನ್ ಕೊಡೋದು? ಕೊಡ್ದಂಗೆ ಸುಮ್ಮನೆ ಇದ್ದಿದ್ರೆ ಆಗ್ತಾ ಇರ್ಲಿಲ್ವಾ ನನ್ನ ಜೀವನನೇ ಉಳಿಯೋದು? ಹೀಗೆ ನೋಡಿದ್ರೆ ಅಯ್ಯೋ ಅಮ್ಮ, ಅಪ್ಪ, ಅಮ್ಮ, ಬಂದ್ರಿ ಬೇಗ ಎಸ್ಕೇಪ್ ಆಗೋಣ. ಅಯ್ಯೋ ಇವರೆಲ್ಲಪ್ಪ ಕಾಣ್ತಾನೆ ಇಲ್ಲ. ಅಯ್ಯಯ್ಯಯ್ಯ, ಇದು ಯಾಕಮ್ಮ ಹಿಂಗೆ ಕೂಕತ್ತಾ ಇದೆಯಾ? ಏನಾಯ್ತು? ಕಯ್ಯೋ ಮಯ್ಯೋ ಅಂತ ಕೂಕತ್ತಾ ಇದೆಯಲ್ಲ. ಅಯ್ಯೋ ನಿಮ್ದೆ 10 ನಿಮಿಷ ಮನೆ ಕಳನಿ ಅಂದ್ರೂ ಬಿಡಕ್ಕಿಲ್ಲ ಕಣವ. ಮೊದಲಾಗಿದ್ರೆ ಜೀವನ ಕಷ್ಟ ಇತ್ತು, ಹೆಂಗೋ ಎದ್ದಿರ್ಬೇಕಿತ್ತು, ಪಿಲಾನ್ ಮಾಡಬೇಕಿತ್ತು, ಕೂಲಿ ಮಾಡಬೇಕಿತ್ತು, ದುಡ್ಡು ಹೊಂದಿಸ್ಕೋಬೇಕಿತ್ತು. ಇವಾಗ ಏನೂ ಇಲ್ಲ, ಆರಾಮಾಗಿ ನಿಮ್ದೆ ಮನೆ ಕಳನ ಅಂತ ಹೇಳಿದ್ರೆ ನಿಂದೊಂದು ಒಳ್ಳೆ ಕಾಟ. ಕಯ್ಯೋ ಅಂತ ಹೇಳ್ತಾನೆ ಇರ್ತೀಯ. ಅಯ್ಯೋ ಏನು ವಿಷಯ ಅಂತ ಹೇಳು. ಏನಾದರೂ ಗಿಗ್ನೆಂಟ್ ಆಗ್ಬಿಟ್ಟ ಏನೋ ಇಷ್ಟ್ಬಿರ್ನ? ಅಯ್ಯ ನಿನ್ನ ಮಕ ಮುಚ್ಚ. ಫಸ್ಟು ಪಟ ಅಂತ ಬಟ್ಟೆ ತುಂಬ್ಕೊಂಡು ರೆಡಿ ಆಗ್ರಿ, ಇಲ್ಲಿಂದ ಎಸ್ಕೇಪ್ ಆಗಬೇಕು. ಯಾಕೆ ಮನೆಯಳಿ ಅಂತ ಎಡವಡ್ ಕೆಲಸ ಏನ್ಲೇ ಮಾಡಿದೆ? ಅಯ್ಯೋ ನಿಜನೇ ಮಾಡಿದೆ ಅಂತದು. ಅಮ್ಮನ ಮತ್ತೆ ಬ್ಯಾಡ ಅಂದ್ರೂ ಡಾಕ್ಟ್ರು ನೀನು ಬಾ ಅಂತ ಕರ್ಕೊಂಡೋಗಿ ನಮ್ಮ ಅತ್ತೆ ಫ್ರೆಂಡ್ ಒಬ್ಳು ಇದ್ಲು ಕಣಮ್ಮ, ಅಜ್ಜಿ. ಅವಳಿಗೆ ಇಂಜೆಕ್ಷನ್ ಕೊಡಿಸ್ಬಿಡ್ತು ಕಣಮ್ಮ. ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ಮಾತಿಲ್ಲ ಕತೆ ಇಲ್ಲ, ಸುಯಿ ಟಪಕ್ ಹಂಗೇನೆನಿಯ ಮೇಲ್ಗಡೆ ಒಗೆ ಹಾಕ್ಸ್ಕೊಬಿಟ್ಲು ಕಣಮ್ಮ. ಈಗ ಪೊಲೀಸ್ನವ್ರು ಬಂದು ಜಾಡ್ಸೋದು ಎಳ್ಕೊಂಡೋಯ್ತಾರೆ ಕಣಮ್ಮ. ಪೊಲೀಸ್ ಸ್ಟೇಷನಾಗ ಊಟ ತಿನ್ನೋದಕ್ಕಿನ್ನ ಮೊರವಾದೆಗೆ ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋದು ಎಷ್ಟೋ ವಾಸಿ ಅಂತ ನಂಗೆ ಅನ್ನಿಸ್ತೈತೆ. ಬಾ ಮೊರವಾದೆಗೆ ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ. ಸಾಕು ತಾಯಿ, ನಮ್ಮಮ್ಮ ಈ ಸವಾಸನೇ ಸಾಕು ನನಗೆ. ಯಾರು ಹೋಗ್ತಾರೆ ಜೈಲಿಗೆ? ನಡಿ ಗಂಟು ಮುಟ್ಟೆ ಎಲ್ಲ ಕಟ್ಟಣ. ಏನ್ ಮಗಳೇ, ಒಂದತ್ರ ನೆಮ್ಮದಿಗೆ ಸಂಸಾರ ಮಾಡ್ಕೊಂಡಿರಕ್ಕೂ ಬಿಡಲ್ವಲ್ಲ ಮಗಳೇ. ಏನಾನ ಒಂದೊಂದು ಎಡ್ಬಡ್ ಮಾಡ್ತಿದ್ಯಾ? ಯಾಕೆ ಇಂಜೆಕ್ಷನ್ ಕೊಡಕ್ ಹೋದೆ? ಒಂದ್ ಮಾತ್ರೆ ಯಾವ್ದನ್ನ ಹಾಕಿದ್ರೆ ಸೋರೋಗೋದಲ್ವಾ? ಇಂಜೆಕ್ಷನ್ ಕೊಟ್ಟು ಸಾಯಿಸು ಅಂತ ನಿಂಗೆ ಯಾರು ಹೇಳಿದ್ದು? ಇಲ್ಲ ನಾನು ಇಂಜೆಕ್ಷನ್ಸ್ ಕೊಡಲ್ಲ, ಮಾತ್ರೆನಲ್ಲೇ ವಾಸಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾವ್ದನ ಒಂದು ಪೇನ್ ಕಿಲ್ಲರ್ ಮಾತ್ರೆ ತಂದ್ಬಿಟ್ಟು ನೋವು ಕಡಿಮೆ ಆಗೋದಂತ ಒಂದು ಬಾಯಿಗೆ ಹಾಕಿದ್ರೆ ಸೋರೈತಿರ್ಲ್ವಾ? ನಿಂಗೆ ಇಂಜೆಕ್ಷನ್ ಕತೆ ಯಾಕೆ ಬೇಕಿತ್ತು ನಿನ್ಗೆ? ಎಲ್ಲಾ ಇಂಥವೇ ನೀ ಒಳ್ಳೆ ಮ್ಯಾಲಕ್ ಹೋಯ್ತೀವಿ. ನಂದು ಹೆಂಗಾಗ್ಬಿಟ್ಟೈತೆ ಜೀವನ ಅಂದ್ರೆ ಆವು ಹೇಳಿ ಹಿಂಗ್ ಚುಯ್ ಅಂತ ಮ್ಯಾಕೋತೀವಿ, ಚುಯ್ ಅಂತ ಕೆಳಗೆ ಬರ್ತೀವಿ. ಇನ್ನು ಬಂದ್ 3 ದಿನ ಆಗಿಲ್ಲ, ಅವಾಗೇ ನೀ ಮತ್ತೆ ಬೀದಿ ಪಾಲ್ ಮಾಡ್ತಿದ್ಯಲ್ಲ ಮಗಳೇ. ನಿನಗೆ ಇದು ಸರಿ ಅಂತ ಅನ್ನಿಸ್ತೈತಾ? ಇಲ್ಲಿ ಕುತ್ಕೊಂಡಿಲ್ಲಿ ತಪ್ಪು ಸರಿ ಬಗ್ಗೆ ಮಾತಾಡಂತ ಮಾತಲ್ಲ. ಜೈಲ್ಗೆ ಹೋಯ್ತ್ಯಾ ಹೋಗು, ಇಲ್ಲ ಅಂದ್ರೆ ಎಸ್ಕೇಪ್ ಆಗು. ಈಗೇನು ಜೈಲ್ಗೆ ಹೋಗೋಣ, ಎಸ್ಕೇಪ್ ಆಗೋಣ? ಬೇಡ ಕಣವ, ಜೈಲ್ ಸವಸನೇ ಬೇಡ. ನಾನು ಹೋಗಿದ್ನಲ್ಲ ಒಂದಿನ, ನನ್ನ ಕೈಲಾಗಕ್ಕಿಲ್ಲ ಕಣವ, ಎಸ್ಕೇಪೇ ಆಗೋಣ. ಅಯ್ಯೋ ಕೈಗೆ ಬಂದಿದ್ದು ಬಾಯಿ ಬರ್ಲಿಲ್ವಲ್ಲೇ? ಮದುವೆ ಮಾಡ್ಕೊಬಿಟ್ಟಿದ್ಯಾ? ರಾಹುಲ್ಗೆ ಹೇಳಿ, ರಾಹುಲ್ ಏನೋ ಒಂದು ಸೊರ್ ಮಾಡ್ತಾನೆ. ಏನಂತ ಹೇಳಿ? ನಾನು ಡಾಕ್ಟ್ರ್ ಅಲ್ಲ, ನಾನು ಉಷಾ ಅಲ್ಲ ಆಶಾ ಅಂತ ಹೇಳ್ಬಿಟ್ಟು ತಿರುಗಿ ಇವನು ಮನೆಯಿಂದ ಈಚೆ ಕಡೆ ಕಳಿಸ್ತಾನೆ. ಅದೆಲ್ಲ ಬೇಕಾ? ಎಲ್ಲ ಟೆನ್ಷನ್ಗೆ ಏನೋ ಇಂಜೆಕ್ಷನ್ ಕೊಟ್ಬಿಟ್ಟೆ, ಏನೋ ಆಗೋಗ್ಬಿಡ್ತು ಅಂತ ಹೇಳು ಅಷ್ಟೇನೆ. ನೀನು ಹುಷಾ ಅಲ್ಲ ಅಂತ ಯಾಕೆ ಹೇಳ್ತೀಯ? ಟೆನ್ಷನ್ಗೆ ಏನೋ ಆಯ್ತು ಅಂತ ಹೇಳು. ಅಯ್ಯೋ ಒಪ್ಕೊಳಕ್ಕಿಲ್ವಾ? ಅದು ಗೊತ್ತಿಲ್ಲ. ಏನ್ ಮಾಡೋದು ಏನ್ ಕತೆನೋ. ಸರಿ ನೋಡೋಣ ಇರ್ರಿ. ಉಷಾ, ಅಯ್ಯಪ್ಪ ದೆಯ್ಯ ಬಂತು ಅಮ್ಮ, ಎಸ್ಕೇಪ್. ಅಯ್ಯೋ ಉಷಾ, ಅಯ್ಯೋ ಅಮ್ಮ ಸಾಯಿಸ್ಬಿಟ್ಟಿದ್ದೀನಿ. ದೆಯ್ಯಾಗಿ ಬಂದ್ಬಿಟ್ಟವಳೆ ಅಂತ ಅನ್ನಿಸ್ತೈತೆ. ನಿಮ್ಮ ಕತೆ ಮುಗೀತು. ನಮ್ ಕತೆ ಯಾಕೆ ಮುಗಿತ್ ಮಗಳೇ? ಇಂಜೆಕ್ಷನ್ ಕೊಟ್ಟರೋಳು ನೀನು, ಸಾಯಿಸಿರೋಳು ನೀನು. ಈಗ ಬಂದು ಮುಂದೆಗಡೆ ನಿಂತೈತಲ್ಲ, ಇದಕ್ಕೆಲ್ಲ ಯಾಕೆ ಎದ್ರ ಕತೆಯ ಸುಮ್ಮನಿರು. ಉಷಾ, ಅಯ್ಯೋ ನಾವೇನು ಮಾಡಿಲ್ಲ. ಬಿಟ್ಬಿಡು ನಮ್ಮನ್ನ, ಬಿಟ್ಬಿಡು. ನಾವೇನು ಮಾಡಿಲ್ಲ, ಹೊಂಟೈತೀವಿ. ಮನೆ ಬಿಟ್ಬಿಟ್ಟು ಹೊಂಟೈತೀವಿ. ಬಿಟ್ಬಿಡು ನಮ್ಮನ್ನ, ಬಿಟ್ಬಿಡು. ನಿನ್ ಕೈ ಮುಗಿದೀನಿ, ಬಿಟ್ಬಿಡು. ನನ್ನ ಮಗಳನ್ನ ಬಿಟ್ಬಿಡು, ನನ್ನ ಬಿಟ್ಬಿಡು, ನನ್ನ ಗಂಡನ ಬಿಟ್ಬಿಡು. ಅಯ್ಯೋ ನಾನು ಬೇಕು ಅಂತ ಏನು ಮಾಡ್ಲಿಲ್ಲ, ಏನೋ ಮಿಸ್ ಆಗೋಗ್ಬಿಟ್ಟೈತೆ. ಉಷಾ, ಯಾಕೆ ಈ ತರ ಆಡ್ತಾ ಇದ್ಯಾ? ಅಕ್ಕ ಹುಷಾರಾದ್ರಾ? ಹಾ, ನೋವೆಲ್ಲ ಕಡಿಮೆ ಆಯ್ತು, ಓಡಾಡಂಗಾಯ್ತು. ಅದಕ್ಕೇನೆ ನಾನು ಅದನ್ನ ಹೇಳೋಣ ಅಂತಾನೆ ಇಲ್ಲಿಗೆ ಬಂದ್ರೆ. ನಿನ್ ಸೊಸೆ ಯಾಕೆ ಒಳ್ಳೆ ಯಾವ ತರ ಬಿಹೇವ್ ಮಾಡ್ತಿದ್ದಾಳೆ ನೋಡು. ಮಗಳೇ ಹುಷಾರಾದ್ಲಂತೆ, ಬದುಕವಳೆ ಅಂತ ಆಯ್ತು. ಅಪ್ಪ ಬದುಕಂಡೆ. ಹೇಗಾಡ್ತಿದ್ದಾಳೆ ನನ್ನ ಸೊಸೆ? ಅಯ್ಯೋ ಅತ್ತೆ, ಸುಮ್ಮನೆ ಇವ್ರು ನನ್ನ ಅಸಿಸ್ಟೆಂಟ್ ಜೊತೆ ಸೇರ್ಕೊಂಡು ಸುಮ್ಮನೆ ತಮಾಷೆ ನಾಟಕ ಮಾಡ್ತಾ ಇದ್ದೆ. ಇದನ್ನೇ ಅವರು ಸೀರಿಯಸ್ ಅನ್ಕೊಂಡ್ಬಿಟ್ಟವ್ರೆ. ಸುಮ್ಮನೆ ಜಸ್ಟ್ ಸುಮ್ಮನೆ ತಮಾಷೆ. ಹೋ ತಮಾಷೆನಾ? ನಾನೊಂದು ಕ್ಷಣ ಗಾಬರಿನೇ ಆಗೋಗ್ಬಿಟ್ಟಿದ್ದೆ. ಇದೇನಪ್ಪ ಇದು ಈ ಥರ ಮಾತಾಡ್ತಾವಳಲ್ಲ ಅಂತ ಹೇಳ್ಬಿಟ್ಟು. ದೆವ್ವ ಅಂದ್ಬಿಟ್ರಲ್ಲ, ಇದೇ ನನ್ನನ್ನು ದೆವ್ವ ಅಂತ ಆಡ್ಕೊಂತಿದ್ದಾಳ ಏನು ಅಂತ ಹೇಳ್ಬಿಟ್ಟು ಭಯನೇ ಆಗೋಗ್ಬಿಟ್ಟಿತ್ತು ನನಗಂತೂ. ಇಲ್ಲ ಇವ್ರ ಜೊತೆ ಸುಮ್ಮನೆ ತಮಾಷೆ. ನಾನು ಯಾವಾಗ ಎದುರಿಸ್ತಾ ಇರ್ತೀನಿ. ಈಗ ನನ್ನ ಅಸಿಸ್ಟೆಂಟ್ ಇಬ್ರಿಗೂ ದೆವ್ವ ಅಂದರೆ ಭಯ ಜಾಸ್ತಿ. ಅದಕ್ಕೆ ದೆವ್ವ ಅಂದ್ಬಿಟ್ರೆ ಸಾಕು ಅಯ್ಯೋ ಅಂತ ಕಿರ್ಚ್ಕೊಂಡು ಓಡೋಗ್ಬಿಡ್ತಾರೆ. ಅದನ್ನ ನೋಡಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ? ಅದಕ್ಕೇನೆ ಸುಮ್ಮನೆ ದೆವ್ವ ಅಂತ ಹೇಳ್ಬಿಟ್ಟು ಎದುರಿಸ್ಬಿಟ್ಟೆ. ನೋಡಿ ಇನ್ನೂ ಹೆಂಗೆ ಎದ್ರಕೊಂಡವ್ರೆ ಅಂತ ಹೇಳ್ಬಿಟ್ಟು. ಪಾಪ ಸರಿ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಿಮಗೆ ಮೇಲಾಯ್ತು ತಾನೇ? ಸೊಂಟ ಎಲ್ಲ ಸರೋಯ್ತು ತಾನೇ? ಅದೇನು ಮ್ಯಾಜಿಕ್ ಮಾಡಿಬಿಟ್ಟೆ? ಅದು ಯಾವ ಇಂಜೆಕ್ಷನ್ ಕೊಟ್ಟೋ ಏನೋ ನನಗಂತೂ ಗೊತ್ತಿಲ್ಲ. ಇಂಜೆಕ್ಷನ್ ತಗೊಂಡಿದ ತಕ್ಷಣ 2 ಅವರ್ ತುಂಬ ನಿದ್ದೆ ಬಂದ್ಬಿಡ್ತು. ಹಾಗೆ ನಿದ್ದೆ ಮಾಡಿಬಿಟ್ಟೆ, ಮಲಗ್ಬಿಟ್ಟು. ಆಮೇಲೆ ಎದ್ದೊಳ್ತೀನಿ, ಸ್ವಲ್ಪನೂ ನೋವಿಲ್ಲ. ಅಯ್ಯೋ ಏನಪ್ಪ ಇದು, ನಡಿಬೋದಾ ಅಂತ ನೋಡಿದೆ. ಎದ್ದೆ, ನಡೆಯೋಕ್ಕೂ ಆಯಿತು. ಅಯ್ಯೋ ಎಲ್ಲ ಆಯಿತು. ನನಗೆ ಆಶ್ಚರ್ಯ ಹೋಗ್ಬಿಡ್ತು. ಏನು ಒಂದೇ ಸಲ ನನ್ನ ಸೊಂಟ ಎಲ್ಲ ಸರಿ ಹೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು. ತುಂಬ ಥ್ಯಾಂಕ್ಸ್ ಕಣಮ್ಮ. ಅದಕ್ಕೆ ಹೇಳೋದಲ್ವಾ, ಅಮೇರಿಕಾದಲ್ಲಿ ಓದ್ಕೊಂಡು ಬಂದಿದ್ಯಲ್ವಾ, ಅಲ್ಲೆಲ್ಲ ಟೆಕ್ನಾಲಜಿ ಎಲ್ಲ ತುಂಬಾ ಮುಂದುವರೆದಿರುತ್ತೆ ಅಲ್ವಾ. ನೀನು ಅದೇ ಥರನೇ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತೀಯಾ ಅಂತ ಅನಿಸುತ್ತೆ. ಅದಕ್ಕೇನೆ ನನಗೆ ಆದಷ್ಟು ಬೇಗನೆ
ಮೇಲಾಗಿದ್ದು. ನಾನು ಇನ್ನೂ ಒಂದು ವಾರ ಮಲ್ಕೋಬೇಕಾಗುತ್ತೆ, ಮೇಲಾಗದೇ ಇಲ್ಲ ಈ ಪೇಯ್ನು. ಇನ್ನೂ ಎಷ್ಟು ಕಷ್ಟಪಟ್ಟು ನರಳಾಡಬೇಕೋ ಏನು ಅಂತ ನನಗಂತೂ ಟೆನ್ಷನ್ ಹೋಗ್ಬಿಟ್ಟಿತ್ತು. ಈಗ ನೋಡು ಹೆಂಗೆ ಆರಾಮಾಗಿದ್ದೀನಿ ಅಂತ ಹೇಳ್ಬಿಟ್ಟು ಈಗ ಬೇಕಾದ್ರೆ ಒಂದು ರೌಂಡ್ ವಾಕಿಂಗ್ ಹೋಗ್ಬಿಟ್ಟು ಮತ್ತೆ ಓಡಾಡ್ಕೊಂಡು ಆರಾಮಾಗಿ ಬರ್ತೀನಿ. ಇನ್ಮೇಲೆ ನನಗೆ ಯಾವತ್ತೂ ಹುಷಾರಿಲ್ಲ ಅಂತಂದ್ರೂ ನೀನೇ ನೋಡು ನನ್ನ. ಆಹಾ, ನಾನೇ ನೋಡ್ತೀನಿ. ನಿನ್ನ ಸೊಸೆ ಕೈ ಅಂತೂ ಮ್ಯಾಜಿಕ್ ಮಾಡಿಬಿಡ್ತು ಬಿಡು. ಅಪ್ಪ ಸದ್ಯ ನನಗಂತೂ ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ ಗೊತ್ತಾ. 1-2 ಗಂಟೆ ಮಲಗಿಬಿಟ್ಟಿದ್ದೆ ಅಂತ ಅನಿಸುತ್ತೆ. ಸದ್ಯ ಎದ್ಬಿಟ್ನಲ್ಲ, ಥ್ಯಾಂಕ್ಸ್ ಇಲ್ಲ ನಾನು ನಿನ್ನ ಸೊಸೆಗೆ ಅಂತ ಬಂದೆ. ನಿನ್ನ ಸೊಸೆಗೆ ತುಂಬ 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 ಥ್ಯಾಂಕ್ಸ್. ಒಳ್ಳೆ ಸೊಸೆ ಬಂದವಳು ನಿನಗಂತೂ ಇನ್ಮೇಲೆ ಯಾವ ಕಾಯಿಲೆನೂ ಹತ್ರಕ್ಕೂ ಬರಲ್ಲ ಬಿಡು. ಹಬ್ಬ ಎಲ್ಲ ನಿನ್ನ ಸೊಸೆ ನೋಡೇನೆ ಬಡ 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 ಅಂತ ಓಡೋಗ್ಬಿಡ್ತವೆ. ಮತ್ತೆ ಇವತ್ತು ನಿಮ್ಮ ಮನೆಗೇ ಊಟಕ್ಕೆ ಬಂದುಬಿಡ್ತೀನಿ, ಯಾಕಂದರೆ ಮಾಡೋಕ್ಕೆ ಆಗಲಿಲ್ಲ ನನಗಂತೂ. ಫುಲ್ಲು ನೋವಾಗ್ಬಿಟ್ಟಿತ್ತಲ್ಲ, ಮಲಗ್ಬಿಟ್ಟೆ. ಆಮೇಲೆ ಈಗೆಲ್ಲ ಸರಿ ಹೋಗೈತೆ. ಈಗ ಯಾರು ಮಾಡ್ತಾರೆ, ಬೇಜಾರು. ನಾನು ಮನೇಲಿ ಒಬ್ಳೇನೆ ಮಾಡಿ 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 ಬೋರ್ ಆಗ್ಬಿಡ್ತು ಒಬ್ಳಿಗೇನೆ. ಅದಕ್ಕೆ ಇಲ್ಲೇನೆ ಊಟ ಮುಗಿಸ್ಕೊಂಡು ಆರಾಮಾಗಿ ಹೋಗೋಣ. ಅದ್ರಾಗೂ ನಿನ್ನ ಸೊಸೆ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಬಂದೆ. ಅವಳ ಹತ್ರ ಇನ್ನೂ ಏನಾದರೂ ಕೇಳಬೇಕು. ಸೊಂಟ ನೋವಿಗೆ, ಕೈ ನೋವಿಗೆ, ಕಾಲು ನೋವಿಗೆ ಏನಾದರೂ ಔಷಧಿ ಇದ್ದರೆ ಎಲ್ಲ ಬರ್ಸ್ಕೊಂಡು ಹೋಗ್ತೀನಿ. ಹಬ್ಬಬ್ಬಕ್ಕೂ ಹೋಳಿಗೆ ಅಲ್ಲ ನೋಡು ಆಶಾ, ಅರ್ಥ ಮಾಡ್ಕ. ಹಬ್ಬಬ್ಬಕ್ಕೂ ಹೋಳಿಗೆ ಅಲ್ಲ ಅನ್ನಂಗೆ ಈ ಸಲ ಏನೋ ಯಾಮರ್ಬಿಟ್ಟು ಸೊರೋಗ್ಬಿಟ್ಟವಳೆ. ಇನ್ನೊಂದು ಸಲ ಮಾತ್ರೆ ಗೀತ್ರೆ ಇಂಜೆಕ್ಷನು ಅಂದರೆ ನಮ್ಮ ಅಮ್ಮ ರಾಣಿಗೂ ಹೊಗೆ ಹಾಕಬಿಡ್ತಾಳೆ. ಬೇಡ ಬೇಡ ಬೇಡ, ಏನಾರ ಕೇಳಿದ್ರೆ ಆವು ಅಂತ ಟೈಮ್ ಹಂಗೆ ತಳ್ಬಿಟ್ಟು ಮೊದಲು ಈ ಮನೆಯಿಂದ ಎಸ್ಕೇಪ್ ಆಗೋದು ಹೆಂಗೆ ಅಂತ ನೋಡು. ಎಲ್ಲಾದರೂ ಬೇರೆ ಕಡೆ ಮನೆ ಮಾಡ್ಕೊಂಡು ಇದ್ಬಿಡ್ಬೇಕು. ಇಲ್ಲ ನಮ್ಮ ಅತ್ತೆ ಫ್ರೆಂಡ್ಸ್ ನನ್ನ ಬೀದಿಗೆ ಎಳೆದ್ಬಿಡ್ತಾರೆ. ಇವ್ರ ಸವಾಸನೇ ಬೇಡ. ಏನೋ ಅಡ್ಡೇಟ್ ಮೇಲೆ ಒಂದು ಗುಡ್ ಡೇಟು ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಕೊಟ್ಟಿದ್ದೀನಿ, ಇಲ್ಲ ಅನ್ನಲ್ಲ. ಈಗ ಮುಂದೆ ಏನಾರ ಕೊಟ್ಬಿಟ್ರೆ ಮುಗಿತೈತೆ. ಹಾಂ ಆಯಿತು, ನಾನು ಫ್ರೀ ಇದ್ದಾಗ ನಿಮಗೆಲ್ಲ ಹೇಳ್ತೀನಿ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನನಗೆ ತುಂಬ ಬ್ಯುಸಿ ಇದ್ದೀನಿ ಇವಾಗ. ಪೇಷಂಟ್ಸ್ ಅವರು ಇವರೆಲ್ಲ ಫೋನ್ ಮಾಡ್ತಿರ್ತಾರೆ. ಸೊ ಅದಕ್ಕೆ ಈಗ ನಾನು ಫ್ರೀ ಇಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಿಮ್ಮ ಜೊತೆ. ಫ್ರೀ ಆದಾಗ ನಾನೇ ನಿಮ್ಮ ಮನೆಗೆ ಬಂದು ಫುಲ್ ಟೈಮ್ ಸ್ಪೆಂಡ್ ಮಾಡ್ತೀನಿ. ನನಗಿನ್ನೂ ಸ್ಟಡಿ ಮಾಡೋದು ತುಂಬ ಇದೆ. ಏನೇನೋ ಓದ್ಕೋಬೇಕು, ಬರ್ಕೋಬೇಕು. ನಂದಿನ್ನೂ ಪ್ರಾಜೆಕ್ಟ್ ಇದೆ, ಅದು ಇದೆಲ್ಲ ಮುಗಿಸ್ಕೋಬೇಕು. ಅದಕ್ಕೇ ನಾನು ಯಾರ ಹತ್ರನೂ ಮಾತಾಡೋಕ್ಕೂ ಟೈಮ್ ಇಲ್ಲ. ಅತ್ತೆ ಇನ್ನೊಂದು ಸಲ ಇನ್ನೊಂದು 2-3 ತಿಂಗಳು ಅತ್ತೆ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ಫುಲ್ ಸ್ಟಡಿ ಮಾಡ್ತಾಯಿದ್ದೀನಿ. ಇನ್ನು ನಾನು ಸ್ಟಡಿ ಎಲ್ಲ ಮುಗಿದ್ಮೇಲೆ ಬೇಕಾದರೆ ಒಂದು ಕ್ಲಿನಿಕ್ಕೇ ಓಪನ್ ಮಾಡಿಬಿಡ್ತೀನಿ. ಎಲ್ಲರೂ ಬಂದು ಇಂಜೆಕ್ಷನ್ ತಗೊಳ್ಳಿ ಏನಂತೀರಾ? ಹಾಂ ಅದು ಸರಿನೇ. ಓದೋವಾಗ ಫುಲ್ಲು ಓದ್ಕೊಬಿಡ್ಬೇಕು. ಅದೇ ಕೆಲಸನೇ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಪೂರ್ತಿ ಓದ್ಕೊಬಿಡ್ತೀನಿ ನಾನಂತೂ. ಅದಕ್ಕೆ ಯಾರಿಗೂ ಈಗೇನು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಇನ್ನೊಂದು 3 ತಿಂಗಳು ಕಂಪ್ಲೀಟ್ ಆದಮೇಲೆ ಇನ್ನೂ ಚೆನ್ನಾಗಿ ಕಲ್ತಿರ್ತೀನಲ್ವ, ಆವಾಗ ಇನ್ನೂ ಜಾಸ್ತಿನೇ ಎಲ್ರಿಗೂ ಇನ್ನೂ ಬೇಗ ವಾಸಿ ಆಗಂಗೆ ಟ್ರೀಟ್ಮೆಂಟ್ ಕೊಡ್ತೀನಿ. ಅತ್ತೆ ಬ್ಯುಸಿ ಇದ್ನಲ್ಲ, ನಾನು ಹೋಗ್ಲಾ? ಸರಿ ಸೊಸೆ ಆಯಿತು, ನನಗೂ ಕೆಲಸ ಐತೆ. ಬಾರೆ ಅಲ್ಲೇ ಹೋಗ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ಹೋಗಿವಂತೆ. ಬಾ ಅಲ್ಲೋಗಿ ಮಾತಾಡೋಣ. ರೆಡಿಯೇ? ನೀನು ಸೊಸೆ ಬಿಡಪ್ಪ, ಭಾಳ ಒಳ್ಳೆ ಸೊಸೆ. ಮನೇಲೊಬ್ರು ಡಾಕ್ಟ್ರು ಇರಬೇಕು ಅನ್ನೋದು ಅದಕ್ಕೇನೆ. ಅಪ್ಪ ದೇವ್ರೆ, ಜೀವ ಉಳಿತಮ್ಮ. ನೀನು ಕೊಟ್ಟಿರೋ ಶಾಪುಗೆ ಕೈಕಾಲೆಲ್ಲ ನಡ್ಕೊತ್ಕೊಬಿಟ್ಟಿದ್ವು. ನನಗಂತೂ ಗಡ 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 ಅಂತ ಇತ್ತು ಕೈಕಾಲೆಲ್ಲನು. ಯಮ್ಮ ದೇವ್ರೆ, ನೀನು ಇಂಥ ಕೆಲಸ ಮಾತ್ರ ಮಾಡಬೇಡ್ರಿ. ಯಪ್ಪ ಮಗಳೇ, ಹಾಗೆ ಸತ್ತೋಗ್ಬಿಡ್ತೀನಿ ಅಷ್ಟೇ ನಾನು. ಏನು ಗಾಬರಿ ಮಾಡ್ಬಿಟ್ಟೆ, ದೇವ ಅಂತ ಗಾಬರಿ ಮಾಡ್ತೀಯಾ? ಅಯ್ಯೋ ಸಾಯಿಸಾಕ್ಬಿಟ್ಟೆ ಅಂತೀಯಾ? ನನಗೂ ನಿಮ್ಮ ಅಮ್ಮಂಗೂ ಒಂದು ಕ್ಷಣ ಕರೆಂಟ್ ಹೊಡೆದು ಕಾಗಿಗಳು ಥರ ಆಗೋಗ್ಬಿಟ್ಟಿದ್ದೀವಿ. ಯಪ್ಪ ದೇವ್ರೆ, ನಾನು ಸತ್ಯ ಹೋಗ್ಬಿಟ್ಟವಳೆ ಅನ್ಕಂಡೆ ಮಾತಾಡ್ತಾ ಇರಲಿಲ್ಲ. ಅತ್ತೆ ಅವರು ಇವರು ಎಲ್ಲ ಮಾತಾಡ್ತಿರಲಿಲ್ಲ ಕಣಮ್ಮ. ಎಳೆ ಬೇವರ್ಸಿ, ನೀನೇನಾದ್ರು ಡಾಕ್ಟರ್ ಅನ್ಕೊಬಿಟ್ಟಿದ್ಯಾ? ಮೆಟ್ ಹಾಕೊಂಡು ಹೊಡೆದು ಬಿಡ್ತೀನಿ. ಡಾಕ್ಟ್ರು ಕೆಲಸ ಮಾಡಕ್ಕೆ ಹೋದ್ರೆ ಹೊಸಿ ಮೊರವಾದಾಗಿರು. ಯಾರಿಗಾನ ಕೊಟ್ಟು ಪ್ರಾಣ ಗಿಡ ಹೋದ್ರೆ ಯಾರೇ ದಿಕ್ಕು? ಈ ಡಾಕ್ಟ್ರು ಆಡ್ದಾಗ ಮಾತ್ರ ನೀನು ಮುದ್ದಿಕ್ಕೆ ಹೋಗ್ಬೇಡ. ಯಾರನ್ನ ಬೇಕಾದ್ರೆ ನಮ್ಮನ್ನು ಕೆಟ್ಟರು ಅನ್ಕೊಂಡ್ರು ಪರವಾಗಿಲ್ಲ, ಇಲ್ಲ ನಾನು ಕೊಡಲ್ಲ ಇಂಜೆಕ್ಷನ್ ಅಂತ ಹೇಳ್ಬಿಡು. ಸರಿ ಹೇಳಮ್ಮ, ಹೇಳ್ತೀನಿ. ಏನೋ ಮಾಡೋಕ್ಕೋಗಿ ಎಡಬಾಟ್ ಮಾಡಿದೆ ಅಷ್ಟೇ. ಏನು ಪದೇ ತಗ್ಲಕ್ಕಾಯ್ತದ? ಹೇಳ್ತೀನಿ ಹೇಳು. ಇಲ್ಲ ನಾನು ಕೊಡೋಕ್ಕಿಲ್ಲ. ಅದಕ್ಕೆ ಹೇಳಿದ್ದು ಇವಾಗ 3 ತಿಂಗಳು ಕೊಡೋಕ್ಕಿಲ್ಲ, ನಾನು ಓದ್ಕೊತಾ ಇದ್ದೀನಿ ಅಂತ ಹೇಳಿದ್ದು ನಾನು. ನೀನು ಅದಕ್ಕೆಲ್ಲ ಯಾಕೆ ನಾನು ಬೈತೀಯಾ? ಸುಮ್ ಕೂತ್ಕ. ನೀನು ನೋಡಿ ಹೆಂಗೆ ಬೈತೀಯ ನನ್ನ. ಮಗಳೇ, ಒಬ್ರು ಪ್ರಾಣ ಜೊತೆ ಆಟಾಡಬಾರ್ದು ಮಗಳೇ. ಈಗಲೇ ಹೇಳಿದ್ದೀನಿ, ಇಂಜೆಕ್ಷನ್ ಎಲ್ಲ ಬಿಟ್ಬಿಡು. ನಮ್ಗೆ ಯಾರನ್ನ ಕೊಟ್ಬಿಟ್ಟು ಸಾಯಿಸ್ಬಿಟ್ರೆ ನೀನು ಬಾಯ್ ಬಿಡ್ಕೊಳಲ್ವಾ? ಹಂಗೆ ಅವ್ರಿಗೂ ಮಕ್ಕಳು ಗೀಕ್ಳು ಸ್ವಸ್ತಿಗಳು ಎಲ್ಲ ಇರ್ತಾರೆ, ಬಾಯ್ ಬಿಡ್ಕೋತಾರೆ. ಬಾಯ್ ಮುಚ್ಕೊಂಡು ನೋಡಿ. ಮೊದಲು ನಾವು ಏನು ಬಂದಿದ್ದೀವಿ ಇಲ್ಲಿಗೆ, ಏನು ಕೆಲಸಕ್ಕೆ ಬಂದಿದ್ದೀವಿ ಅದನ್ನ ಮಾಡೋದ್ ಕೊಲಿ. ಸರಿ ಬಿಡಪ್ಪ, ಆಯಿತು. ಕೊಡೋಕ್ಕಿಲ್ಲ ಇನ್ನ.